ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಮುದ್ದುಪಿದ್ದ ಹುಡುಗಿ ಕಾವೇರಿ. ನಮಸ್ಕಾರ ಸ್ನೇಹಿತರೆ. ನಾವು ಮತ್ತೆ ನಮ್ಮ ಫ್ಯಾಮಿಲಿ ಊರಿಗೆ ಬಂದಿದ್ವಿ. ಊರಿಗೆ ಬಂದಾಗ ಇಲ್ಲಿ ಮಕ್ಕಳೆಲ್ಲ ಇದ್ರು, ಇಲ್ಲಿ ಎಲ್ಲೂ ಹೋಗಿರಲಿಲ್ಲ ಅಂತೇಳಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ವಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಯಾವ ದೇವಸ್ಥಾನ ಅಂತನಾ ಹೇಳ್ತೀನಿ, ವಿಡಿಯೋ ಕೊನೆವರೆಗೂ ನೋಡಿ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. 3 ದಿನ ಚಿಕ್ಕಮಂಗ್ಳೂರು ಟ್ರಿಪ್ಪಲ್ಲಿ ನನಗೆ ಈ ದೇವಸ್ಥಾನಕ್ಕೆ ಹೋಗೋಕ್ಕಾಗಿರಲಿಲ್ಲ. ಅದಕ್ಕೆ ಈ ಸಲ ಹೋಗೋಣ ಅಂತೇಳಿ ಬಂದಿದ್ದು. ಆಯಿತು, ಆಮೇಲೆ ಅಂತೂ ದೇವಸ್ಥಾನ ಹತ್ರ ಬಂದೇ ಬಿಟ್ವಿ. ಯಾವ ದೇವಸ್ಥಾನ ಅಂತನಾ, ದೇವಿರಮ್ಮ ದೇವಸ್ಥಾನ. ಇದೇ ನೋಡಿ, ಚಂದ್ರದ್ರೋಣ ಪರ್ವತ ಶ್ರೇಣಿಯಲ್ಲಿ ನೆಲೆಸಿರುವ ದೇವಿರಮ್ಮ ದೇವಸ್ಥಾನ. ಇದು ಸಮುದ್ರ ಮಟ್ಟದಿಂದ ಸುಮಾರು 3000ದಿಂದ 3800 ಅಡಿ ಎತ್ತರದಲ್ಲಿದೆ. ಚಿಕ್ಕಮಗಳೂರಿನ ಬಿಂಡಿಗ ಬಳಿಯ ಚಂದ್ರದ್ರೋಣ ಪರ್ವತ ಶ್ರೇಣಿಯಲ್ಲಿ ನೆಲೆಸಿರುವ ದೇವಿರಮ್ಮ ದೇವಸ್ಥಾನವು ಅಪೂರ್ವ ಮಹಿಮೆಗಳಿಗೆ ಹೆಸರುವಾಸಿಯಾಗಿದೆ. ಬೆಟ್ಟದ ಮೇಲಿರುವ ದೇವಾಲಯವು ದೀಪಾವಳಿಯ ನರಕ ಚತುರ್ಥಿಯಂದು ಮಾತ್ರ ದೇಗುಲದ ಬಾಗಿಲು ತೆರೆಯುತ್ತದೆ. ಇಲ್ಲಿ ಭಕ್ತರು ಕಡಿದಾದ ಬೆಟ್ಟವನ್ನು ಹತ್ತಿ ದೇವಿಯ ದರ್ಶನ ಪಡೆಯುತ್ತಾರೆ. ಇಲ್ಲಿನ ವಿಶೇಷತೆ ಏನಪ್ಪಾ ಅಂದರೆ, ದೇವಿರಮ್ಮನು ಮೈಸೂರು ಚಾಮುಂಡೇಶ್ವರಿ ಅವತಾರವೆಂದು ನಂಬಲಾಗುತ್ತದೆ. ಮಹಿಷಾಸುರನನ್ನು ಕೊಂದ ಬಳಿಕ ಕೋಪವನ್ನು ತಣ್ಣಗೊಳಿಸಲು ಚಂದ್ರದ್ರೋಣ ಪರ್ವತಕ್ಕೆ ಬಂದು ನೆಲೆಸಿದ್ದಳು ಎಂಬ ಐತಿಹಾಸಿಕ ಕಥೆ ಇದೆ. ಬೆಟ್ಟದ ಮೇಲಿರೋ ದೇವಸ್ಥಾನ ವರ್ಷದಲ್ಲಿ 1 ದಿನ ಮಾತ್ರ ಓಪನ್ ಆಗೋದು. ಇನ್ನು ಬಾಕಿ ಉಳಿದ ದಿನಗಳು ಕೆಳಗಡೆ, ಬೆಟ್ಟದ ಕೆಳಗಡೆ ಇರೋ ದೇವಸ್ಥಾನದಲ್ಲಿ ಪೂಜೆ ಆಗುತ್ತದೆ. ಹಾಗೂ ಇಲ್ಲಿ ಪ್ರಸಾದ ಪ್ರತಿಯೊಂದು ಇದೆ. ಹರಕೆ ತೀರಿಸ್ಬೋದು, ಹರಕೆ ಕಟ್ಕೊಬೋದು, ಎಲ್ಲ ರೀತಿಯಿಂದನೂ ಪೂಜೆ ಇದೆ ಇಲ್ಲಿ. ದೇವಸ್ಥಾನ ಅಂತೂ ನಾನಂತೂ ತುಂಬ ಮಿಸ್ ಮಾಡ್ಕೊಂಡಿದ್ದೆ ಚಿಕ್ಕಮಂಗ್ಳೂರಿಗೆ ಹೋಗಬೇಕಾದ್ರೆ. ಈಗಂತೂ ತುಂಬ ಖುಷಿ ಆಯಿತು ನನಗೆ ಈ ದೇವಸ್ಥಾನಕ್ಕೆ ಬಂದಿದ್ದು. ಆಯಿತು, ಆಮೇಲೆ ತಾಯಿ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ದೇವಸ್ಥಾನದ ಹಿಂಬದಿಯಲ್ಲಿ ನಂದಿ ವಿಗ್ರಹ ಮತ್ತು ಗಣಪತಿ ವಿಗ್ರಹ ಕೂಡ ಇತ್ತು. ಅಲ್ಲಿನೂ ಕೂಡ ದರ್ಶನ ಮುಗಿಸ್ಕೊಂಡ್ವಿ. ಅಲ್ಲಿನ ಪ್ರಕೃತಿ ಸೌಂದರ್ಯನ ಸವಿತಾ ನಾವು ಅಲ್ಲೇ ದೇವಸ್ಥಾನದಲ್ಲಿ ತುಂಬ ಹೊತ್ತು ಕೂತ್ಕೊಂಡ್ವಿ. ವಿಶ್ರಾಂತಿ ಕೂಡ ಮಾಡಿದ್ವಿ ಅಲ್ಲಿ. ಈ ಬಿಸಿಲಿಗೂ ಆ ಪ್ಲೇಸಿಗೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗಂತೂ. ಸುಮಾರು ಹೊತ್ತು ನಾವು ದೇವಸ್ಥಾನದಲ್ಲೇ ನಾವು ಕಾಲ ಕಳೆದ್ವಿ. ಆಯಿತು, ಆಮೇಲೆ ನಾವು ದೇವಸ್ಥಾನಕ್ಕೆ ಬರೋದ್ರಿಂದ ನಾವು ಬೆಳಗ್ಗೆ ನಾಷ್ಟ ಯಾರೂ ಮಾಡಿರಲಿಲ್ಲ. ನಾವು ಮನೆಯಲ್ಲೇ ತಿಂಡಿ ಮಾಡಿದ್ನ ಇಲ್ಲಿಗೆ ತೊಗೊಂಡು ಬಂದಿದ್ವಿ, ದೇವಸ್ಥಾನದಲ್ಲೇ ತಿನ್ನೋಣ ಅಂಥೇಳಿ. ಎಲ್ಲರೂ ಇಲ್ಲೇ ಕೂತ್ಕೊಂಡು ನಾವು ತಿಂಡಿ ಕೂಡ ಮುಗಿಸ್ಕೊಂಡ್ವಿ ಇಲ್ಲೇ. ತಿಂಡಿ ಎಲ್ಲ ಮುಗಿಸ್ಕೊಂಡು ಹಾಗೆ ದೇವಸ್ಥಾನ ಸುತ್ತಮುತ್ತ ಒಂದು 2 ಕಿಲೋಮೀಟ್ರಷ್ಟು ದೂರ ನಾವು ಹೋಗಿ ಬಂದ್ವಿ. ಅಷ್ಟರೊಳಗೆ ದೇವರ ಪ್ರಸಾದ ಕೂಡ ರೆಡಿ ಇತ್ತು. ಅಲ್ಲಿಂದ ಬಂದು ನಾವು ದೇವ್ರ ಪ್ರಸಾದವನ್ನು ಸ್ವೀಕರಿಸಿದ್ವಿ. ಈ ಪ್ರಸಾದ ಮಾತ್ರ ಯಾರೂ ಬಿಡುವ ಹಾಗಿಲ್ಲ. ಹಾಕ್ಸ್ಕೊಳ್ಳುವಾಗೆ ಸ್ವಲ್ಪನೇ ಹಾಕ್ಸ್ಕೊಬೇಕು. ತಟ್ಟೆಲೆ ಇನ್ನೂ ಅನ್ನ ಇಟ್ಕೊಂಡು ಬೇರೆ ಅದನ್ನು ಹಾಕ್ಸ್ಕೊಳಕ್ಕೆ ಹೋದ್ರೆ ಅವ್ರು ಹಾಕೋದಿಲ್ಲ. ತಟ್ಟೆಲಿ ಪೂರ್ತಿ ಖಾಲಿ ಆದಮೇಲೆ ಬೇರೆ ಐಟಮ್ ಕೂಡ ಹಾಕೋದವರು. ಪ್ರಸಾದ ಎಲ್ಲ ಸ್ವೀಕರಿಸಿದ ಮೇಲೆ ನಾವು ಮತ್ತೆ ವಾಪಸ್ ಮನೆ ಕಡೆ ಹೊರಟ್ವಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.